ವೇದಮೂರ್ತಿ ನಿನಗೆ ಎಷ್ಟು ಸಲ ನಮಸ್ಕಾರ ಮಾಡಿದ್ರು ನನ್ನ ಮನ್ಸು ಸಾಲ್ದು ಅಂತಿದೆ. ಹಾಳಾಗೋಗ್ಲಿ ನಾನು ನಮಸ್ಕಾರ ತಗೊಂಡ್ಬಿಡ. ಎಷ್ಟು ಸಲ ನಮಸ್ಕಾರ ಮಾಡ್ತೀಯೋ ನಮ್ಮ ಮಧ್ಯೆ ಫಾರ್ಮಾಲಿಟೀಸ್ ಎಲ್ಲ ಯಾಕೋ? ಅದು ಹಾಗಲ್ಲ ವೇದಮೂರ್ತಿ, ನೀನ್ ತುಂಬಾ ಸ್ಟ್ರಿಕ್ಟ್ ಅಂತ ನನಗೆ ಗೊತ್ತು. ನೀನು ಕೆಲಸ ಮಾಡೋದ್ರಲ್ಲಿ ನಿನ್ನ ಬಿಟ್ರಿಲ್ಲ. ನಿನ್ನ ಆಫೀಸಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಜನ ಪುಣ್ಯ ಮಾಡಿರ್ಬೇಕು. ಈಗ ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಿಡು ಪಾಂಡುರಂಗ. ವೇದಮೂರ್ತಿ, ಇದು ನಿನ್ನ ಕೈಗಳಲ್ಲ, ಕಾಲು. ಪಾಂಡುರಂಗ ದಯವಿಟ್ಟು ಕನ್ಫ್ಯೂಸ್ ಮಾಡ್ಬೇಡ ಕಣಯ್ಯ, ಕಾಲುಗಳು ಕೆಳಗಿವೆ. ಮನೇಲಿ ಇದ್ದಾರೆ, ಒಬ್ನಿಗೆ ಕೆಲಸ ಇಲ್ಲ, ಮದುವೆನೂ ಇಲ್ಲ. ಇನ್ನೊಬ್ನಿಗೆ ಮದುವೆ ಆಗಿದೆ, ಕೆಲಸ ಇಲ್ಲ. ಅವ್ರನ್ನ ನಾನು ದಂಡ ಪಿಂಡಗಳು ಅಂತ ಕರಿತೀನಿ. ಅವರಿಬ್ಬರನ್ನ ಇಟ್ಕೊಂಡು ಸಾಕೋದು ನನಗೆ ತುಂಬಾ ಕಷ್ಟ ಆಗ್ತಿದೆ. ತುಂಬಾ ಒಳ್ಳೆಯವರು, ನಂಬಿಗಸ್ತರು. ಅವರಿಬ್ಬರಿಗೆ ನೀನು ನಿನ್ನ ಆಫೀಸಲ್ಲಿ ಕೆಲಸ ಕೊಟ್ರೆ ನನ್ನ ಸಂಸಾರ ಸ್ವಲ್ಪ ತಹಬದಿಗೆ ಬರುತ್ತೆ. ನೀನ್ ನನ್ನ ಹತ್ರ ಇಷ್ಟೊಂದು ಗೋಗರಿಬೇಕಾ? ಬಾಳೆಗಾರ ವಂಶದಲ್ಲಿ ಹುಟ್ಟಿದ ಹುಡುಗರಿಗೆ ಕೆಲಸ ಕೊಡ್ಬೇಕು ಅಂತಂದ್ರೆ ನಾನು ಪುಣ್ಯ ಮಾಡಿರ್ಬೇಕು. ಹುಡುಗರು ಬಂದಿದ್ರೆ ಒಳಕರಿ. ಗುಡ್ ಮಾರ್ನಿಂಗ್ ಸರ್. ಇವ್ರಾ? ಈಗ ನಿಮ್ಗೆ ಕೆಲಸ ಬೇಕು? ಹೌದು ಸರ್, ನೀವು ಕೊಡ್ತೀರ ಅಂತ ನಮ್ಗೆ ಗೊತ್ತು ಸರ್. ಹ್ಯಾಂಡ್ ರೈಟಿಂಗ್ ಯಾರದು? ನಮ್ದೇ ಸಾರ್. ನನ್ನ ಅಪ್ಲಿಕೇಶನ್ ಇವನು ಬರ್ದ, ಇವನ್ ಅಪ್ಲಿಕೇಶನ್ ನಾನು ಬರ್ದೆ. ಅಲ್ರಿ, ಅವ್ರವ್ರ ಹ್ಯಾಂಡ್ ರೈಟಿಂಗ್ ಅಲ್ಲೇ ಇರ್ಬೇಕು ಅಂತ ಅಲ್ವಾ ನಾವ್ ಹೇಳಿದ್ದು? ಸರ್, ಆದ್ರೆ ಇವಂದನ್ನ ನಾನು ಬರ್ದೆ, ನಂದನ್ನ ಇವನು ಬರ್ದ. ಹಾಳಾಗಿ ಹೋಗ್ಲಿ. ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಕನಿಷ್ಠ 4 ಪ್ರಶ್ನೆಗಾದ್ರೂ ಸರಿಯಾಗಿ ಉತ್ತರ ಕೊಡಬೇಕು. ಆಮೇಲೆ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ತೀನಿ. ಫೈನಲ್ ಇಂಟರ್ವ್ಯೂನಲ್ಲಿ ಕೆಲ್ಸಕ್ಕೆ ತಗೋತೀನಿ. ಹೇಳಿ ಸರ್. ಒಂದು ಪ್ರಶ್ನೆಗೂ ನೀವು ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಆಫೀಸ್ ಕಡೆ ತಲೆ ಇಟ್ಟು ಮಲ್ಕೋಬಾರ್ದು. ನಿಮ್ ಪಾಪಿ ಆಫೀಸ್ ಕಡೆ ತಿರುಪುಡ ನೋಡಲ್ಲ. ಆಯ್ತಾಯ್ತು. ಈಗ ಮೊದಲನೇ ಪ್ರಶ್ನೆ, ಟಿಪ್ಪು ಸುಲ್ತಾನ್ ಯಾವ ಯುದ್ಧದಲ್ಲಿ ಸತ್ತ? ಟಿಪ್ಪು ಸುಲ್ತಾನ್ ಸತ್ತಿದ್ದು ಅವನ ಕಡೆ ಯುದ್ಧದಲ್ಲಿ. ಪ್ರಶ್ನೆ 2, ಸ್ವಾತಂತ್ರ್ಯ ನಮಗೆ ಯಾವಾಗ ಹಸ್ತಾಂತರ ಆಯಿತು? ನಮ್ಮ ಭಾರತನ ಬಿಟ್ಟು ಹೋದಾಗ ನಮಗೆ ಹಸ್ತಾಂತರ ಆಯ್ತು. ಡೈವರ್ಸ್ಗೆ ಕಾರಣ ಏನು? ಬಹಳ ಸಿಂಪಲ್ ಸರ್, ಡೈವರ್ಸ್ ಕಾರಣ ಮದುವೆ. ಪ್ರಶ್ನೆ 4, ಕಾವೇರಿ ನದಿ ಎಲ್ಲಿ ಹುಟ್ಟಿ ಎಲ್ಲಿ ಹರಿಯುತ್ತೆ? ಕಲ್ಲು ಮೇಲೆ ಹೊರಿಯುತ್ತೆ. ನೆಲದ ಮೇಲೆ ಹರಿಯುತ್ತೆ, ಮಣ್ಣು ಮೇಲೆ ಹರಿಯುತ್ತೆ, ಎಲ್ಲೆಲ್ಲೋ ಹರ್ಕೊಂಡು ಬೆಂಗಳೂರು ಕೂಡ ಬರುತ್ತಾ? ಬೆಂಗಳೂರಿಗೆ ಬರುತ್ತಾ? ಎಲ್ಲರ ಮನೆಗೂ ಕೊಳಾಯಿ ಹಾಕಿದ್ದಾರೆ, ಆದ್ರೆ ಅದ್ರಲ್ಲಿ ಬರೋದು ಕೊಳಾಯಿ ನೀರು ಅಂತ ಗೊತ್ತಿಲ್ಲ. ಈಗ ಮುಂದಿನ ಪ್ರಶ್ನೆ, ಮಹಾತ್ಮ ಗಾಂಧೀಜಿ ಯಾವತ್ತು ಹುಟ್ಟಿದ್ದು? ಮಹಾತ್ಮ ಗಾಂಧೀಜಿ ಅವರು ಹುಟ್ಟಿದ್ದು ಅವರ ಹುಟ್ಟುಹಬ್ಬದ ದಿನ. ಈಗ 6ನೇ ಪ್ರಶ್ನೆ, ಖೋಟಾ ನೋಟ್ಗೂ ನಿಜವಾದ ನೋಟ್ಗೂ ಏನು ವ್ಯತ್ಯಾಸ? ಬಹಳ ಸಿಂಪಲ್ ಸರ್, ನೋಟನ್ನ ಹೀಗೆ ಮಡಿಸಿ 4 ಸತಿ ಗುದ್ದಬೇಕು. ನೋಟಲ್ಲಿರೋ ಗಾಂಧಿ ತಾತನ ಕನ್ನಡಕ ಏನಾದ್ರು ಹೊಡೆದ್ರೆ ಅದು ಒರಿಜಿನಲ್ಲು. ಅಷ್ಟೇ ಅಲ್ಲ ಸಾರ್, ಫೋಟೋ ನೋಟು ಅರ್ಧ ರೇಟಿಗೆ ಸಿಗುತ್ತೆ, ನಾವು ಅದನ್ನ ಆಮೇಲೆ ಫುಲ್ ರೇಟಿಗೆ ಮಾರ್ಕೋಬಹುದು. ಪ್ರಶ್ನೆ 7, ಹಪ್ಪಳನ ಮುರಿದೇ ತಿನ್ನೋದು ಹೇಗೆ? ನೋಡಿ ಸರ್, ಹಪ್ಪಳನ ಒಂದ್ ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸ್ಬೇಕು, ಆಮೇಲೆ ಅದು ಬೆಚ್ಚಗಾಗುತ್ತೆ. ಆಗ ಅದನ್ನ ಚಪಾತಿ ತರ ಬಡಿಸಿ ಬಾಯಲ್ಲಿ ಹಾಕೊಂಡ್ಬಿಡೋದು. ಕರಂ ಕುರ್ರಂ ಅನ್ನಲ್ಲ, ಸಾಫ್ಟಿ ಆಗಿರುತ್ತೆ. ಹೊಟ್ಟೆ ಸೇರಿದ ಮೇಲೆ ಅದು ಪಟ್ಟಂತ ಹೊಡ್ಕೋಬಹುದು. ಏನೋ ನಿಮಗೆ ಸಪ್ಪಳ ಕೇಳಿಸ. ಇಂದಿರಾ ಗಾಂಧಿಗೆ 59 ವರ್ಷ ತುಂಬಿದ ಮೇಲೆ ಏನಾಯ್ತು? 9, ಅಪಘಾತ ತಪ್ಪಿಸೋದಕ್ಕೆ ಇರುವಂತ ಸುಲಭವಾದ ಮಾರ್ಗ ಯಾವುದು? ನೋಡಿ ಸರ್, ನೀವು ರಸ್ತೆಯ ಎರಡೂ ಬದಿಗೆ ನೋ ಎಂಟ್ರಿ ಬೋರ್ಡ್ ಹಾಕ್ಬಿಟ್ಟು ರಸ್ತೆ ಮಧ್ಯ ಉರುಳಾಡಿ ಏನ್ ಬೇಕಾದ್ರೂ ಮಾಡಿ, ಆಕ್ಸಿಡೆಂಟ್ ಆಗದೇ ಇಲ್ಲ. ಈಗ ಮುಂದಿನ ಪ್ರಶ್ನೆ, ಐ ಆಮ್ ಇಂಟೆಲಿಜೆಂಟ್, ಇದಕ್ಕೆ ಆಪೋಸಿಟ್ ಪದ ಹೇಳಿ. ಯು ಆರ್ ಎ ಫೂಲ್. ಡೋಂಟ್ ಶಟ್ ಅಪ್. ಗೆಟ್ ಔಟ್. 18. ಒಳಗ್ ಬನ್ರಿ. ನಮ್ಮ ಮಕ್ಕಳು ಸಾಧ್ಯ ಇಲ್ಲ ಪಾಂಡ್ರಂಗ. ಇವ್ರಿಗೆ ನಾನು ಕೆಲಸ ಕೊಟ್ಬಿಟ್ರೆ ನಾನು ಹಾಳಾಗೋಗ್ಬಿಡ್ತೀನಿ. ಪಾಂಡ್ರಂಗ
ಇವ್ರ ಬದ್ಲಿಗೆ ಒಂದು ಕತ್ತನ್ ಕರ್ಕೊಂಬ, ಅದಕ್ಕೆ ನಾನು ಕೆಲಸ ಕೊಟ್ಬಿಡ್ತೀನಿ. ಇವ್ರಿಬ್ರನ್ನ ಬಿಟ್ರೆ ನಮ್ಮನೇಲಿ ಬೇರೆ ಕತ್ತೆಗಳಿಲ್ಲ. ಅಂದ್ರೆ ಡೈರೆಕ್ಟ್ ಆಗಿ ನಮ್ಮ ಕುಟುಂಬಕ್ಕೆ ಸೇರಿದವರಲ್ಲ. ಇವನು ಅಳಿನಾಗ್ ಬಂದು ಸೇರ್ಕೊಂಡ, ಅವನು ಇವನ ಗೆಳೆಯನಾಗ್ ಬಂದು ಸೇರ್ಕೊಂಡ. ಕೆರೆಗಳು ದಡಕ್ಕೆ ಬಂದು ಅಪ್ಪಳಿಸಿದಾಗ ಯಾವುದೋ ದೇಶದಲ್ಲಿದ್ದ ಕಸ ಇನ್ಯಾವುದೋ ದೇಶಕ್ಕೆ ರವಾನೆ ಆಗತ್ತಲ್ಲ, ಹಾಗೆ ಬಂದು ನಮ್ಮ ಮನೇಲಿ ಸೇರ್ಕೊಂಡಿದ್ದಾವೆ. ಅಂದ್ರೆ ಇವರು ಪಿಂಡಗಳು ಆಫೀಸ್ ಕಡೆ ತಲೆ ಹಾಕ್ಬೇಡಿ ಅಂತ ಹೇಳಿ ನೋಡ್ ವೇದಮೂರ್ತಿ, ಎಲ್ರಿಗೂ ತಲೆ ಒಂದೇ ಆದ್ರೂ ಐಕ್ಯೂ ಬೇರೆ ಬೇರೆ ಇರುತ್ತೆ. ಆಫೀಸಲ್ಲಿ ಎಂತೆಂತ ಕತ್ತೆಗಳಿಗೂ ಕೆಲಸ ಕೊಟ್ಟಿದ್ಯಾ? ಜಾಸ್ತಿನ ಕೊಡು, ಒಂದು ಕಡೆ ಎಂಗೇಜ್ ಆಗಿರ್ಲಿ. ಇವತ್ತಿನ ದಿನ ಚೆನ್ನಾಗಿದೆ, ಬೆಳಗಿಂದ ಒಳ್ಳೆ ಮೂಡಲ್ಲಿದೆ. ಇವರಿಗೆ ನಾನು ಕೆಲಸ ಕೊಡ್ತೀನಿ, ಆದ್ರೆ ಒಂದೇ ಒಂದು ಕಂಡೀಷನ್. ಏನಪ್ಪ ಅದು? 1 ತಿಂಗಳು ನೋಡ್ತೀನಿ, ನೆಟ್ ಕೆಲಸ ಮಾಡಿದ್ರೆ ಸರಿ, ಇಲ್ಲ ಅಂತಂದ್ರೆ ಜಾಟ್ ಓಡಿಸ್ಬಿಡ್ತೀನಿ. ನನ್ನ ಕರಿ, ನಾನು ಓದಿತೀನಿ. ಕೆಲಸ ಶುರು ಹಚ್ಕೊಳ್ಳಿ. ಇವತ್ತಿಂದನಾ ಸರ್? ಯುವರ್ ಅಪಾಯಿಂಟೆಡ್. ನೆಟ್ಟ ಕೆಲಸ ಮಾಡಿ ನನ್ನ ಮಾನ ಮರ್ಯಾದೆ ಉಳಿಸಿ. ಏನು ಯೋಚನೆ ಮಾಡ್ಬೇಡ ಪಾಂಡ್ರಂಗ, ನಾವು ನಿನ್ನ ಮಾನ ಮರ್ಯಾದೆ ಉಳಿಸ್ತೀವಿ. ಅದಿದ್ರೆ ಸರ್ ಏನ್ ಕೆಲಸ ಮಾಡ್ಬೇಕು ಸರ್? ನೋಡ್ರಪ್ಪ, ಅಲ್ಲಿ ಮೂಲೆಯಲ್ಲಿ ಫೈಲ್ಗಳ ರಾಶಿ ಬಿದ್ದಿದೆ, ಅದ್ರ ಮೇಲೆ ಧೂಳು ಕೂತಿದೆ. ಹೀಗೆ ಮಾಸ್ಕೊಂಡ್ ಬಟ್ಟೆನ ಕಟ್ಕೊಂಡು ಧೂಳನ್ನೆಲ್ಲ ಕೊಡ್ವಿ ನೀಟಾಗಿ ಜೋಡಿಸಿ. ಸರ್ ನಡೆಯ ಬಿಟ್ಲಾ? ಆಗೋಯ್ತಾ? ಎಲ್ಲಿ? ಅಲ್ಲಿ ಡ್ಯೂಟಿ ಮುಗಿತಲ್ಲ, ಕೆಲ್ಸಕ್ಕೆ ಹೋಗ್ತಾರೆ. ದುಡಿದು ದಣಿದು ಬಂದಿದೀವಿ, ಯಾಕೋ ಹಿಂಗ್ ಹೊಡಿತಾ ಇದೀಯಾ? ಸ್ವಲ್ಪ ಶೇಮ್ ಆಗಲ್ವಾ? ಏನು ಮಾಡಿ ಬಂದಿದ್ದಾರೆ ಗೊತ್ತೇನ್ರಿ? ಫೈಲ್ ಜೋಡಿಸಿ ಬಂದಿದ್ದೀವಿ. ಅದೇ ಹೇಗೆ ಆರ್ಡ್ರಾಗ್ ಜೋಡಿಸಿ ಅಂದ್ರು. ಅಂದ್ರೆ ಏನ್ ಅರ್ಥ? ಗ್ರೂಪ್ ಪ್ರಕಾರ, ಸಬ್ಜೆಕ್ಟ್ ಪ್ರಕಾರ, ನಂಬರ್ ಪ್ರಕಾರ ರ್ಯಾಕಲ್ಲಿ ಜೋಡಿಸಿ ಅಂತ ತಾನೆ. ಇವ್ರು ಏನು ಮಾಡಿದ್ದಾರೆ ಗೊತ್ತಾ? ಫೈಲ್ಗಳ ಗೋಪುರ ಕೊಟ್ಟು ಬಂದಿದ್ದಾರೆ. ಮಕ್ಕಳು ಹುಟ್ಟಿದ ತಕ್ಷಣ ನಡೆಯಕ್ ಕಲ್ತ್ಕೊಂಡ್ಬಿಡ್ತಾವ. ಇವು ಮಕ್ಕಳ, ನನ್ನ ಮಕ್ಕಳು ಕಲ್ತ್ಕೊಳ್ತಾರೆ ಬಿಡು. ಹೋಗ್ತಾ ಹೋಗ್ತಾ ಕಲ್ತ್ಕೊಳ್ಳೋದಕ್ಕೆ ಆಫೀಸ್ ನಿನ್ ಮಾವಂದ? ಮೊದಲನೇ ಸಲನೇ ಹೀಗಾಯ್ತು ಅಂತ ಡೋಂಟ್ ಲೂಸ್ ಯುವರ್ ಹಾರ್ಟ್. ಕೆಲಸ ಕೊಟ್ಟು ಹಾರ್ಟು ಫೇಲ್ ಆಗ್ತಿದ್ಯಲ್ಲ. ಇನ್ನ 1 ತಿಂಗಳು ಟೈಮ್ ಇದೆ ತಾನೆ, ಅಷ್ಟ್ರಲ್ಲಿ ಕಲ್ತ್ಕೊತೀರಲ್ವೇನ್ರ? ಬೇಡ ಜಜಕ್ಕೆ, ಇವತ್ತು ಮಾಡಿರೋ ತಪ್ಪನ್ನ ನಾಳೆ ಸರಿ ಮಾಡ್ಕೊತೀವಿ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ನೆನ್ನೆ ಮಾಡಿದ ತಪ್ಪು ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಆಯ್ತು ಸರ್. ನಾವು ಮಾಡಿದ ತಪ್ಪಿಗೆ ನಮ್ಮ ಭಾವ ನಮಗೆ ಸರಿಯಾಗಿ ಉಗಿದ್ರು ಸರ್, ಈಗ ಬುದ್ಧಿ ಬಂದಿದೆ. ಗುಡ್. ಸಿನ್ಸಿಯರ್ ಆಗಿ ಶ್ರದ್ಧೆಯಿಂದ ಗಮನ ಕೊಟ್ಟು ಕೆಲಸ ಮಾಡಬೇಕು. ನೋಡಿ, ಇಲ್ಲಿ ಕೆಲವು ಫೈಲ್ಸ್ಗಳಿದೆ, ಇದರಲ್ಲಿರೋ ಲೆಟರ್ಸ್ ಎಲ್ಲ ಚೆಲ್ಲಪಿಲ್ಲಿ ಆಗಿದೆ. ಆರ್ಡರ್ ಪ್ರಕಾರ ಫೈಲ್ ಆಗಿಲ್ಲ, ನೀಟಾಗಿ ಪಂಚ್ ಮಾಡಿ ಆರ್ಡರ್ ಪ್ರಕಾರ ಫೈಲ್ ಮಾಡಬೇಕು. ಆಯ್ತು ಸರ್. ತಗೊಂಡೋಗಿ. ಏನ್ರಿ ಮಾಡ್ತಿದ್ದೀರಾ? ನಮ್ ಸರಿಯಾಗಿ ಕೆಲಸ ಮಾಡ್ಸಪ್ಪ. ಎರಡೇ 2 ತೂತು ಬರೋಂಗೆ ಪಂಚ್ ಮಾಡಪ್ಪ. ನಿನ್ನೆ ಬಾಯಿಗೆ ಬಂದಂಗೆ ಬಯಸ್ಕೊಂಡಿದ್ದೀವಿ ಕಣೋ. ಇವತ್ತು ಏನಾದ್ರು ತಪ್ಪು ಮಾಡಿದ್ರೆ ಸುಮ್ಮನೆ ಬಿಡಲ್ಲ ಕಣವ್ರು, ಮಕ್ಕಳು ಹೋಗಿತಾರೆ. ಏನ್ ಹೇಳಿರೋದು? ಆರ್ಡರ್ ಆಗಿ ಪೇಪರ್ನ ಜೋಡಿಸಿ. ಅದ್ರ ಅರ್ಥ ಏನು? ಒಂದೇ ಸೈಜಲ್ಲಿರೋ ಪೇಪರ್ನ ಒಂದು ಫೈಲ್ಗೆ ಹಾಕ್ಬೇಕು ಅಂತ. ಒಂದು ಕೆಲಸ ಮಾಡ, ಒಂದೇ ಸೈಜಲ್ಲಿರೋ ಪೇಪರ್ನ ನನಗೆ ಕೊಡು, ನಾನು ಅದನ್ನು ಫೈಲ್ ಮಾಡ್ತೀನಿ. ಬೇರೆ ಬೇರೆ ಸೈಜಲ್ಲಿರೋ ಪೇಪರ್ ಇದೆಯಲ್ಲ ಅದನ್ನ ಪಕ್ಕಕ್ಕೆ ಇಟ್ಟೋಣ. ಏನ್ ಮಾಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡಿದ್ರೆ ಆಯ್ತು. ಬಿಟ್ಲಾ ತಗೊಳ, ಇವೆಲ್ಲ ಒಂದೇ ಸೈಜ್ ಇವೆ. ಇವೆಲ್ಲ ಬೇರೆ ಬೇರೆ ಸೈಜ್ ಇದೆಯಲ್ಲ, ಏನೋ ಮಾಡೋದು? ಒಂದು ಕೆಲಸ ಮಾಡಕೋಣ, ಮೇಲ್ಗಡೆ ಪೇಪರು ಯಾವ ಸೈಜ್ ಇದೆಯೋ ಆ ಸೈಜ್ಗೆ ಎಲ್ಲದನ್ನು ಕಟ್ ಮಾಡ್ಬಿಟ್ರೆ ಒಂದೇ ಸೈಜ್ ಹಾಕೋಗುತ್ತಲ್ಲ. ಬೇಗ
ಕತ್ರಿ ಕೊಡು. ಕೆಲಸನ ಬೇಗ ಬೇಗ ಮುಗಿಸಿದ್ರೆ ಬಾಸ್ ಹತ್ರ ಶಾಬಾಸ್ ಹಂಚ್ಕೋಬಹುದು. ಏನ್ರ ಮಾಡ್ತಿದ್ದೀರಾ? ಪಂಚಿಂಗು ಫೈಲಿಂಗು ಸರ್. ಸರ್ ಒಂದು ನಿಮಿಷ ಸರ್. ಬಿಡಿ ತೊಳೆ ಸರ್. ಏನ್ರಯ ಇದು? ಯಾವ್ದಾದ್ರು ಫೈಲಲ್ಲಿ ಲೆಟರ್ನೆಲ್ಲ ಮಿಕ್ಸ್ ಮಾಡಿ ಒಂದೇ ಫೈಲಿಗೆ ಹಾಕಿಟ್ಟಿದ್ದೀರಲ್ಲ. ಒಂದೇ ಫೈಲಲ್ಲಿ ಇದ್ರೆ ಈಸಿ ಆಗಿತ್ತಲ್ವ ಸರ್? ಕೊಡ್ಕೋಬೇಕು. ಕೊಡ್ರಿ ಇಲ್ಲಿ. ಏನ್ರಿ ಇದು? ಅರ್ಧಂಬರ್ಧ ಇದೆ, ಉಳಿದಿದ್ದಲ್ಲ ಎಲ್ಲಿ? ಸರ್ ಅದು ಒಂದೊಂದು ಪೇಜು ಒಂದೊಂದು ಸೈಜ್ ಇತ್ತು ಸರ್. ನೀವು ಜೋಡಿಸಿ ಅಂತ ಹೇಳಿದ್ರಲ್ವಾ, ಅದಕ್ಕೆ ಎಲ್ಲ ಸಮನಾಗಿ ಕಟ್ ಮಾಡಿ ಫೈಲ್ ಮಾಡಿಬಿಟ್ಟಿದ್ದೀವಿ. ಕಟ್ ಮಾಡಿರೋ ಪೇಪರ್ಸ್ ಎಲ್ಲ ಇಲ್ಲಿ ವೇಸ್ಟ್ ಆಗಬಾರ್ದು ಅಂತ ಬೆವರು ಹೊಡ್ಸ್ಕೊಂಡು ಬಿಸಾಕ್ಬಿಟ್ವಿ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಕಂಡ್ರಿ ಇದು. ಒಬ್ಬರದ್ದು ಒಂದೊಂದು ಫೈಲ್ ಇದೆ. ಅಯ್ಯೋ, ಯಾವುದೋ ಲೆಟರ್ಸ್ನ ಯಾವುದೋ ಫೈಲಿಗೆ ಹಾಕಿದಿರಲ್ಲ. ಹುನ್ಸು ಎಮ್ಮನ್ ಲೆಟರ್ನ ಗೋಪಾಲ ಏನ್ ಫೈಲಿಗೆ ಹಾಕಿದೀರಾ? ಅವರಿಬ್ರಿಗೂ ಒಬ್ರು ಅನ್ಕೊಂಡ್ರೆ ಒಬ್ರಿಗೆ ಆಗಲ್ಲ ಕಣ್ರಿ. ಅಯ್ಯೋ ಬಿಡಿ ಸರ್, ಒಂದೇ ಫೈಲಲ್ಲಿ ಇದ್ರೆ ಸ್ನೇಹ ಶುರುವಾಗುತ್ತೆ. ಇಂಥ ಕೆಲಸಗಳನ್ನ ಮಾಡಿದ್ರೆ ಕೆಲಸದಿಂದ ಓಡಿಸ್ಬಿಡ್ತೀನಿ. ಸರಿ, ಒಂದು ಕೆಲಸ ಮಾಡಿ, ಮುಂಚೆ ಯಾವ್ಯಾವ ಫೈಲಲ್ಲಿ ಯಾವ್ಯಾವ ಲೆಟರ್ಸ್ ಇತ್ತೋ ಆ ಫೈಲ್ ನಂಬರು ಲೆಟರ್ ನಂಬರ್ ನೋಡ್ಕೊಂಡು ಸರಿಯಾಗಿ ಜೋಡಿಸಿ. ಇದನ್ನೆಲ್ಲ ನಾನೇ ನೋಡ್ಕೋತೀನಿ. ಸರ್ ಅದೆಲ್ಲ ಮತ್ತೆ ಮಾಡ್ಬೇಕಾ? ಡಬ್ಬಲ್ ಕೆಲಸ ಆಗುತ್ತಲ್ಲ ಸರ್. ಇದೆಲ್ಲ ಮಾಡಿ ಮುಗ್ಸಕ್ ರಾತ್ರಿ ಆಗೋಗುತ್ತೆ. ಅವೆಲ್ಲ ನನಗೆ ಗೊತ್ತಿಲ್ಲ. ಕೆಲಸ ಹಾಳು ಮಾಡಿರೋದು ನೀವು. ಎಷ್ಟೇ ಹೊತ್ತಾದ್ರೂ ಇವತ್ತು ಸರಿ ಮಾಡಿಬಿಟ್ಟೆ ಹೋಗ್ಬೇಕು. ಎಷ್ಟು ಮಿನಿಟ್ ಯಾಕೋ ಹೊಡಿತ್ಯಾ? ನಿಮ್ಗೆ ಸ್ವಲ್ಪ ಶೇಮ್ ಆಗಲ್ವಾ? ಈ ಅಯೋಗ್ಯರು ಏನು ಗನಂದಾರಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂತ ವಿಚಾರಿಸಿ. ಇಂಥ ಕೆಲಸ ಯಾರಾದ್ರೂ ಮಾಡ್ತಾರೇನ್ರು? ಸರಿ ಮಾಡೇ ಬಂದಿದ್ದು, ಅದಕ್ಕೆ ಇಷ್ಟೊತ್ತಾಯ್ತು. ಮತ್ತೆ ಇದೆ ರಿಪೀಟ್ ಆಗಲ್ಲ ತಾನೆ? ಚಾನ್ಸ್ ಇಲ್ಲ ಇದಕ್ಕೆ. ಇವತ್ತು ಮಾಡಿ ತಪ್ಪನ ಇವತ್ತೇ ತಿದ್ಕೊಂಡ್ಬಿಟ್ವಲ್ಲ. ಏನ್ ಸರ್ ಹಿಂಗ್ ಹೊಡಿತಾ ಇದ್ರ? ನಾವೇನು ಜೀತಕ್ಕಿದೀವ? ಪಾಂಡುರಂಗ ಹೇಳಿದಾನೆ, ಚೆನ್ನಾಗಿ ಹೊಡೆದ್ಬಿಟ್ಟು ಕೆಲಸ ಮಾಡಿಸ್ಕೊ ಅಂತ. ಎಕ್ಸ್ಕ್ಯೂಸ್ ಮೀ ಸರ್. ನಾನು ಸರ್ ರಮ್ಯಾ. ಆದ್ರೆ ನಿಮಗೆ ಕೆಲಸ ಕೊಡಲ್ಲ ಅಂತ ಹೇಳಿದ್ದೀನಿ ತಾನೆ, ಮತ್ತೆ ಯಾಕ್ರಿ ಬರ್ತೀರಾ? ಅದಕ್ಕೆ ಸರ್ ಬಂದೆ. ಹೇಳಿದ್ನಲ್ಲ ನಿಮಗೆ ಕೆಲಸ ಕೊಡಲ್ಲ ಅಂತ. ಅದಕ್ಕೆ ಬಂದಿದ್ದು ಸರ್. ಇದೊಳ್ಳೆ ಚೆನ್ನಾಗಿದೆಯಲ್ಲ ವಿಟ್ಲ. ಅವರು ಕೆಲ್ಸಕ್ಕೆ ಬಂದಿದ್ದೀನಿ ಅಂತಾರೆ, ಇವರು ಕೆಲಸ ಕೊಡಲ್ಲ ಅಂತಾರೆ. ಡೈಲಾಗ್ ಹೆಂಗೋ ಲಿಂಕ್ ಆಗುತ್ತೆ. ವಿಷಯ ಹಾಗೆ ಕಮ್ಯುನಿಕೇಟ್ ಆಗುತ್ತೆ. ಇವ್ರಿಗೆ ನಾನು ಕೆಲಸ ಕೊಡಲ್ಲ, ಗೆಟ್ ಔಟ್ ಅಂತ ಹೇಳ್ಬಿಟ್ಟು ಕಳ್ಸಿ. ಹೌದು, ಏನು ವಿಷಯ? ಅಕ್ಕ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರನ್ನ ಅಕಾರಣವಾಗಿ ಕೆಲಸದಿಂದ ಕಿತ್ತು ಹಾಕಿದ್ರು. ದುಡಿತಾ ಇದ್ದ ವ್ಯಕ್ತಿ ಸಂಪಾದನೆ ಇಲ್ಲದೆ ಮನೇಲಿ ಕೂತಿದ್ದಾರೆ. ಅವ್ರ ಕೆಲಸನ ನನಗೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಇದು ನ್ಯಾಯ ತಾನೆ? ಹೌದೌದು, ನ್ಯಾಯನೇ. ಕೆಲಸ ಕೊಡ್ಲೇಬೇಕು. ಸರ್ವಿಸ್ ಇದ್ದಾಗ್ಲೇ ಅವ್ರನ್ನ ಕೆಲಸದಿಂದ ತೆಗೆದು ಬಿಟ್ರೆ ವಾರಸ್ದಾರಿಗೆ ಆ ಕೆಲಸ ಕೊಡ್ಲೇಬೇಕು. ಹೋದ್ರು ಗೆಲ್ಲ ನೀವೇನೆ. ನಾನು ಬೇಕಾದ್ರೆ ಕಣ್ಕಟ್ಟೆ ನಿಂತು ವಾದ ಮಾಡ್ತೀನಿ. ನಿಮ್ ಸಪೋರ್ಟ್ ನನಗಿದ್ರೆ ಸಾಕು. ಮೊದಲು ಬಿಡ್ಲ, ಮೊದಲು ಅವ್ರನ್ನ ಆಚೆ ಕಳ್ಸ್ರ. ಈಗ ನೀವು ಹೋಗಿ, ನಾವು ಆಮೇಲೆ ನಿಮ್ಗೆ ಸಿಗ್ತೀವಿ. ಏನ್ ರಮ್ಯಾ ಅವರೇ, ಇನ್ನೂ ಇಲ್ಲೇ ಇದ್ದೀರಾ? ಮನೆಗೆ ಹೋಗ್ಲಿಲ್ವಾ? ನಮ್ಮ ಅಪ್ಪನ ಕೆಲಸನೂ ಹೋಯ್ತು, ಕೊನೆ ತಿಂಗಳು ಸಂಬಳನೂ ಬರ್ಲಿಲ್ಲ. ಎಷ್ಟು ಕಷ್ಟ ಇದೆ ಗೊತ್ತಾ? ಇವತ್ತು ಚೂಡಿದಾರ್ ತಗೊಳ್ಳೋಣ ಅಂತ ಅಂಗಡಿಗೆ ಹೋದೆ, ದುಡ್ಡೇ ಸಾಕಾಗಿಲ್ಲ. ದುಪ್ಪಟ್ಟ ಅಲ್ಲೇ ಬಿಟ್ಟು ಇಷ್ಟೇ ತಗೊಂಬಂದೆ ನೋಡಿ. ಬಟ್ಟೆಗಳಿಗೆ ದುಪ್ಪಟ್ಟನ್ನೇ ಬರಲ್ವಲ್ಲ. ಲೇ ವಿಟ್ಲ, ಇಂಥ ಸುಂದರವಾದ ಹುಡುಗಿರ್ಗೆ ಯಾಕೋ ಕಷ್ಟ ಜಾಸ್ತಿ ಆಗುತ್ತೆ. ಇನ್ನೊಂದು ಹುಡುಗರು ಅಂತ ಹುಡುಗಿ ಕೈ ಹಿಡೀಲಿ ಅಂತ ಸಹಾಯ ಮಾಡೋಣ ಅಂತಂದ. ರಮ್ಯಾ ಅವರೇ, ನಿಮಗೆ ಮದ್ವೆ ಆಗಿದ್ಯಾ? ಇಲ್ಲ, ಒಂದ್ಸಲನೂ ಆಗಿಲ್ಲ. ನನಗೂ ಅಷ್ಟೇ, ಅರ್ಧ ಸಲನೂ ಆಗಿಲ್ಲ. ಯಾಕೆ ನಂಗೆ ಕೆಲಸ ಕೊಡ್ಸೋದಕ್ಕೆ ಸಹಾಯ ಮಾಡಬಾರ್ದು? ಒಂದ್ ನಿಮಿಷ. ಲೇ ವಿಟ್ಲ, ನಾವು ಈ ಹುಡುಗಿಗೆ ಸಹಾಯ ಮಾಡೋಣ ಕಣೋ. ನೀವು ಸಹಾಯ ಮಾಡೋಕ್ಕಾಗುತ್ತಾ? ಲೇ ವಿಟ್ಲ,
ನಾನೇನಾದ್ರು ಈ ಹುಡುಗಿಗೆ ಸಹಾಯ ಮಾಡಿದ್ರೆ ನನಗೆ ಒಂದು ದಾರಿ ಆಗುತ್ತೆ ಕಣೋ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನನಗೆ ಮುಗಿದೋಯ್ತು ಅನ್ಕೊಂಡಿದ್ದೆ, ಇವತ್ತು ಬಂದಿದ್ದೀರಾ? ಇವತ್ತಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀನಿ. ಹೌದು, ಇವತ್ತಿಂದನೇ ಸ್ಟಾರ್ಟ್. ಅವ್ರು ನೋಡಿದಾಗ ಉಪವಾಸ ಮಾಡಿದ್ರೆ ಆಯ್ತಪ್ಪ, ಅವ್ರು ಇಲ್ದಾಗ ಯಾಕೆ ಉಪವಾಸ ಮಾಡೋದು? ನೋಡ್ ರಮ್ಯ ಅವ್ರೇ, ನಾನೇ ನಿಮ್ಮ ಪಾಲಿಗೆ ಸತ್ತೋಗಿದ್ದೀನ. ತಗೊಳ್ಳಿ, ಇದರಲ್ಲಿ ದ್ರಾಕ್ಷಿ ಗೋಡಂಬಿ ಇದೆ. ಥ್ಯಾಂಕ್ ಯು. ಬಂದ್ರು ಕಣೋ. ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ, ಧಿಕ್ಕಾರ, ವೇದಮೂರ್ತಿಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕು, ನ್ಯಾಯ ಬೇಕು. ತುಂಬಾ ಥ್ಯಾಂಕ್ಸ್. ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ. ಸಾಕ್ಷಿಗಳವೆ ಕಡೆ ಅದೇನಾಯ್ತು ಗೊತ್ತಾ, ಬಾಸ್ ಬಂದು ಅಂತ ಗಾಬರಿಲಿ ಆ ಕಡೆ ಓಡೋದ್ನ ಎಡವಿ ಬಿದ್ಬಿಟ್ಟೆ. ದ್ರಾಕ್ಷಿ ಗೋಡಂಬಿ ಎಲ್ಲ ಕೆಳಗಡೆ ಬಿದ್ದೋಯ್ತು. ಅದಕ್ಕೆ ನಾಯಿನು ಬಾಯಕ್ ಬಿಟ್ಟು ಸ್ವಲ್ಪ ಮಿಕ್ಕಿಬೋದು, ತಂದು ಕೊಡ್ತೀನಿ, ತಿಂತ್ಯಾ? ನಾನೇ ನಿಮ್ ಬಾಲ್ ಸತ್ತೋಗಿದ್ದೀನ ರಮ್ಯಾ? ಗೋಡಂಬಿ ಇದೆಯಾ? ಅಲ್ಲ, ಚಕ್ಲಿ ಕೊಡ್ಬಳೆ ಇದೆ. ಇಲ್ಲೇ ಬಿಟ್ಲ, ನಾವಿಬ್ರು ತಿಂಡಿ ತಿಂತಿರೋದು ಫೋಟೋ ತೆಕ್ಕೊಳ. ಫೋಟೋನ ರಮ್ಯಾ ಮನೇಲಿ ತೋರಿಸಿದ್ರೆ ಮದುವೆಗೆ ಒಂದು ಸ್ಟೆಪ್ ಹತ್ರ ಆಗುತ್ತೆ. ರಮ್ಯಾ, ಸ್ಮೈಲ್. ನೋಡಿ ಜಾಜಿ ಅವ್ರೆ, ರಮ್ಯಾ ಅನ್ನೋ ಸುಂದರವಾದ ಹುಡುಗಿ ಒಬ್ಳೆ ಕೂತ್ಕೊಂಡು ನನಗೆ ನ್ಯಾಯ ಬೇಕು ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಿದ್ದಾಳೆ. ಅಂದ್ಮೇಲೆ ಆ ಕೆಲಸ ಇವಳಿಗೆ ಕೊಡ್ಬೇಕು ತಾನೆ? ಡೋಂಟ್ ವರಿ, ನಾನು ವಿಚಾರಿಸ್ಕೋತೀನಿ. ನೀವ್ ನಂಗೆ ನ್ಯಾಯ ಕೊಡಿಸ್ಬೇಕು ಮೇಡಮ್. ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ನಾನು. ಹೌದು ಜಾಜಿ ಅವ್ರೆ, ನಾವು ಮೊದಲ ಬಾರಿ ಇವಳಿಗೆ ಸಿಕ್ಕಾಗ್ಲು ಇದೇ ಮಾತನ್ನೇ ಹೇಳಿದ್ಲು, ನ್ಯಾಯ ಕೊಡಿಸ್ಬೇಕು. ಓಕೆ ಓಕೆ, ನಾನು ಮಾತಾಡ್ತೀನಿ. ಐ ಆಮ್ ಜಾಜಿ ಜಂಬಲ್ ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಮೇಡಮ್, ನೀವು ಬಂದಿದ್ದು ಬಹಳ ಸಂತೋಷ ಆಯ್ತು. ಇಡೀ ಮಹಿಳಾ ಸಂಘನೇ ಇಲ್ಲಿಗೆ ಬಂದಾಗ ಆಯ್ತು. ಸಮಾಜ ಸೇವೆ ಅನ್ನೋ ಹೆಸರಲ್ಲಿ ನಾನು ಆಗಾಗ ಜನಕ್ಕೆ ಸಹಾಯ ಮಾಡ್ತಾ ಇರ್ತೀನಿ. ನೀವು ರಮ್ಯಾ ಅವ್ರ ತಂದೆನ ಕೆಲಸದಿಂದ ತೆಗೆದಿದ್ದು ಸರಿ ಅಲ್ಲ. ಸಂಸಾರಕ್ಕೆ ಎಷ್ಟೊಂದು ತೊಂದರೆ ಆಗಿದೆ ಗೊತ್ತಾ? ಇದ್ರ ಬಗ್ಗೆ ನಮ್ಮ ಮಹಿಳಾ ಸಂಘದಲ್ಲಿ ಡಿಸ್ಕಷನ್ ಮೇಲೆ ಡಿಸ್ಕಷನ್ ನಡೀತಾ ಇದೆ. ಚಾನೆಲ್ಗೆ ಹೋಗಿ ಪ್ಯಾನಲ್ ಡಿಸ್ಕಷನ್ ಮಾಡ್ಬೇಕಾ? ಅದು ಏನಾಯ್ತು ಅಂತಂದ್ರೆ ಅವ್ರನ್ನ ಕೆಲಸದಿಂದ ತೆಗಿಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದಿತ್ತು, ಹಾಗಾಗಿ ತೆಗೆದ್ವಿ. ಏನೇ ಇರ್ಲಿ, ಈ ಅನ್ಯಾಯದ ವಿರುದ್ಧ ನಾವು ಜಾಥಾ ಮಾಡ್ಬೇಕು ಅನ್ಕೊಂಡಿದೀವಿ. ಇದ್ರ ಬಗ್ಗೆ ಜನ ರೊಚ್ಚಿಗೆ ಹೇಳ್ತಾ ಇದಾರೆ ಗೊತ್ತಾ? ಈಗ ನಾನು ಏನ್ ಮಾಡ್ಲಿ ಮೇಡಮ್? ರಮ್ಯಾ ಅವ್ರ ತಂದೆಗೆ ಕೆಲಸ ಕೊಡಿ. ಅವ್ರ ತಂದೆ ಕೆಲಸ ಕೊಡಕ್ಕಂತೂ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಅವರು ಈ ಕಂಪನಿಯಲ್ಲಿ ಪರ್ಮನೆಂಟ್ ಎಂಪ್ಲಾಯಿ ಆಗಿದ್ರು. ಮೇಡಮ್, ಅವರು 24 ಗಂಟೆನೂ ಕೂಡ್ಕೊಂಡು ತೂರಾಡ್ಕೊಂಡು ಆಫೀಸಿಗೆ ಬರ್ತಾ ಇದ್ರು. ಕೂಡ್ಕೊಂಡು ಬಂದಿರೋರ ಹತ್ರ ಏನ್ ಕೆಲಸ ಮಾಡ್ಸಕ್ಕಾಗತ್ತೆ ಹೇಳಿ? ಕೂಡ್ಕೊಂಡ್ ಬಂದ್ರು ಪರವಾಗಿಲ್ಲ ಅಂತ ನೀವು ರೈಟಿಂಗ್ ಅಲ್ಲಿ ಒಂದು ಬರ್ಕೊಟ್ಬಿಡಿ, ಅದನ್ನ ಕಮಿಟಿ ಮುಂದೆ ಇಟ್ಟು ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ. ಓಕೆ ಓಕೆ, ಅವ್ರ ಮಗಳಿಗಾದ್ರೂ ಕೆಲಸ ಕೊಡ್ಬೋದಲ್ಲ? ಆಯ್ತು ಮೇಡಮ್, ನೀವು ಹೇಳ್ತಿದ್ದೀರಾ ಅಂತ ನಾ ಕೆಲಸ ಕೊಡ್ತೀನಿ. ಆದ್ರೆ ನಮ್ಮಲ್ಲಿ ಕೆಲಸ ಖಾಲಿನೇ ಇಲ್ವೇ? ಅವ್ರ ಮಗಳಿಗೆ ಕೆಲಸ ಕೊಡಬೇಕು ಅಂತಂದ್ರೆ ಇರೋರ್ನ ಖಾಲಿ ಮಾಡಿಸಿ ಅವ್ರಿಗೆ ಕೆಲಸ ಕೊಡಬೇಕು. ಆಗ್ಬೋದಾ? ನೀವು ಯಾರನ್ನಾದ್ರೂ ಕಿತ್ತಾಕಿ, ಐ ಡೋಂಟ್ ಮೈಂಡ್. ಒಟ್ನಲ್ಲಿ ರಮ್ಯಂಗೆ ನೀವು ಕೆಲಸ ಕೊಡ್ಬೇಕು. 3 days ಅಲ್ಲಿ ಇದು ಮೆಟೀರಿಯಲೈಸ್ ಆಗ್ಬೇಕು. ಇಲ್ಲ ಅಂದ್ರೆ ಈ ವಿಷಯನ ಮಹಿಳಾ ಸಂಘದಲ್ಲಿ ಪ್ರಸ್ತಾಪ ಮಾಡ್ಬೇಕಾಗತ್ತೆ. ಮೇಡಮ್, ಕಾಫಿ ಟೀ ಜ್ಯೂಸ್ ಏನಾದ್ರು? ನೋ ಥ್ಯಾಂಕ್ಸ್. ಬಂದು ಬಿಡ್ಲಾ? ಬಂದ್ರು? ಹೇಳಿ ಸರ್. ಏನ್ರಯ್ಯ, ರಮ್ಯಾ ಸ್ಟ್ರೈಕ್ ನ ನಿಲ್ಸಕ್ಕಾಗತ್ತ ನಿಮ್ ಕೈಲಿ? ಕಷ್ಟ ಇದೆ ಸರ್. ಈಗ ಅವಳಿಗೆ ಮಹಿಳಾ ಸಂಘದ ಸಪೋರ್ಟ್ ಬೇರೆ ಇದೆ, ಏನು ಮಾಡಕ್ಕಾಗಲ್ಲ. ನೀವು ಅವಳಿಗೆ ಕೆಲಸ ಕೊಡ್ಲೇಬೇಕು. ಅದನ್ನ ನಾವು ನಿಮ್ಗೆ ಹೇಳ್ಕೊಡ್ಬೇಕಾ? ಸರಿ, ನೀವು ಕೆಲಸ ನೋಡೋದು. ಬೇಕೇ ಬೇಕು, ನ್ಯಾಯ ಬೇಕು, ವೇದಮೂರ್ತಿಗೆ ಧಿಕ್ಕಾರ. ಯಾಕೋ ಹೀಗೆ ಮಾಡ್ತಾ ಇದ್ದೀರಾ? ವೇದ ಮೂರ್ತಿ ಲಬ ಲಬೋ ಅಂತ ಬಾಯ್ ಬಿಟ್ಕೊಳ್ತಾ ಇದ್ದಾನೆ. ಯಾವ್ದೋ ಹುಡುಗಿಗೋಸ್ಕರ ನೀವು ಸ್ಟ್ರೈಕ್ ಮಾಡ್ತಿದ್ದೀರ, ನಿಮ್ಗೆ ನಾಚಿಕೆ ಆಗಲ್ವಾ? ಇದು ಕುಟುಂಬದ ವಿಷಯ. ಮದುವೆ ಆಗ್ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಧಿಕ್ಕಾರ, ಧಿಕ್ಕಾರ, ವೇದ ಮೂರ್ತಿಗೆ ಧಿಕ್ಕಾರ. ಧಿಕ್ಕಾರ. ಪಾಂಡುರಂಗ ಬಂದ್ಯಪ್ಪ.
ಅವತ್ತು ನಮ್ಮ ಹುಡುಗರಿಗೆ ಕೆಲಸ ಕೊಡು ಅಂತ ಹೇಳ್ದೆ. ಇದಕ್ಕೆ ಇವತ್ತು ನಮ್ಮ ಆಫೀಸಿನ ಮಾನ ಮರ್ಯಾದೆ ಪ್ರತಿಷ್ಠೆ ಎಲ್ಲ ಬಾಗ್ಲಲ್ಲಿ ಕಳೀತಾ ಇದ್ದಾರೆ. ಏನ್ರಪ್ಪ ನಿಮ್ಮ ಬೇಡಿಕೆ? ರಮ್ಯನಿಗೆ ಕೆಲಸ ಕೊಡ್ಲೇಬೇಕು. ರಮ್ಯಂಗೆ ಕೆಲಸ ಕೊಡಬೇಕು ಅಂತಂದ್ರೆ ಯಾರಾದ್ರೂ ಜಾಗ ಖಾಲಿ ಮಾಡ್ಬೇಕು. ಯಾರನ್ನಾದ್ರೂ ಜಾಗ ಖಾಲಿ ಮಾಡಿ ಅವ್ರಿಗೆ ಕೆಲಸ ಕೊಡಿ. ರಮ್ಯಾ, ನಿನ್ನ ಈ ತಕ್ಷಣಕ್ಕೆ ಕೆಲ್ಸಕ್ಕೆ ತಗೋತಾ ಇದ್ದೀನಿ. ಮದುವಿಟ್ಲ ನಿಮ್ಮಿಬ್ರನ್ನ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ನಾವೇನು ಅನ್ಯಾಯ ಮಾಡಿದ್ವಿ ಅಂತ ನಮಗೆ ಕೊಟ್ಟು ಡಿಸ್ಮಿಸ್ ಮಾಡಿದ್ರಿ ಸರ್. ನೀವು ಮಾಡಿರೋದನ್ನ ಸರಿ ಮಾಡೋದಕ್ಕೆ ಇನ್ನೂ 4 ಜನನ್ನ ಕೆಲ್ಸಕ್ಕೆ ತಗೋಬೇಕಾಗತ್ತೆ. ಏನು ಮುಖ ನೋಡ್ತಿದ್ದೀರಾ? ನಿಮ್ಮ ಹಣೆ ಬರನೇ ಇಷ್ಟ ಆಯ್ತು. ಮನೇಲಿ ಮಾಡಿ ಇಟ್ಟಿದ್ದಾರೆ, ಹೋಗಿ ಕತ್ತರಿಸಿ. ಪದ್ದವ್ರೆ, ನಿಮ್ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಕುಟುಂಬಕ್ಕೆ ಒಂದ್ ಕೆಲ್ಸ ಆಯ್ತು, ಚೆನ್ನಾಗಿ ಸಂಪಾದನೆ ಮಾಡಿ ನಮ್ಮ ಅಪ್ಪ ಅಮ್ಮನ್ ಸಾಕ್ತೀನಿ. ಮತ್ತೆ ಮದುವೆ ವಿಷಯ ನಾಳೆ ನಿಮ್ ಮನೆಗೆ ಬಂದು ಮಾತಾಡ್ತೀನಿ. ಹೆಂಗಿದೆ ಜೋಡಿ? ಸ್ವಲ್ಪ ಸಣ್ಣಗಿದ್ದಾಳೆ, ಮದುವೆ ಆದ್ಮೇಲೆ ನಿನ್ ಸೈಜ್ ಬರ್ತಾಳೆ ಬಿಡು. ನಮ್ಮ ಪದ್ದು ಜಾಗ ಎಂಥದ್ದು ಗೊತ್ತಾ? ಆ ಹುಡುಗಿಗೋಸ್ಕರ ಅವ್ನ ಕೆಲಸನ ಬಿಟ್ಟ, ಜೊತೆಗೆ ನನ್ನ ಕೆಲಸನ ಬಿಡಿಸ್ಬಿಟ್ಟ. ಅವರೇ ಉಗುರು ಓಡಿಸಿದ್ದು. ಪ್ರಾಣ ಕೊಡವಳೇ ಇದ್ದಾಳೆ, ಇನ್ನು ಕೆಲಸ ಯಾವ ಮಹಾ ಬಿಡ್ರು. ಈಗ ರಮ್ಯಾ ಮನೆಗೆ ಬರ್ತಿದ್ದಾಳೆ, ಸ್ವಲ್ಪ ನೋಡ್ಕೊಂಡು ಮಾತಾಡು. ವರದಕ್ಷಿಣೆ ಗಿರದಕ್ಷಿಣೆ ಕೇಳ್ಬಿಟ್ಟಿಯಾ? ಇನ್ನು ಮುಸುಡಿಗೆ ಹೆಣ್ಣು ಕೊಡೋದೇ ಹೆಚ್ಚು, ಇನ್ನು ಅದು ಬೇಲೆ ಕೊಡ್ತಲ್ಲ. ಅದು ಬಿಟ್ಲ ಗಡಿಯ ಹೇಳ ಮೇಲೆ. ಬಾಬಾ ರಮ್ಯಾ ಕುತ್ಕೋ. ಕೂತ್ಕೊಮ್ಮ. ರಮ್ಯಾ ಅವರು ರಂಗತ್ತೆ ಅಂತ ನಮ್ಮ ವಂಶದ ಹಿರಿತಲೆ. ಕ್ಷಣವಾಗಿದ್ದೀಯಮ್ಮ. ಥ್ಯಾಂಕ್ ಯು ಅಮ್ಮ. ಇವರಿಬ್ರು ಮಾಡಿರೋ ಉಪಕಾರನ ಈ ಜನ್ಮದಲ್ಲೇ ಮರೆಯಕ್ಕಾಗಲ್ಲ. ಇದೆಲ್ಲ ಯಾಕೆ? ರಮ್ಯಾ, ನಿನ್ ಮ್ಯಾರೇಜ್ ವಿಷಯ ಮಾತಾಡ್ಬೇಕಾಗಿತ್ತು. ನಾನು ಅದೇ ವಿಷಯ ಮಾತಾಡಕ್ಕೆ ಅಂತಾನೆ ಬಂದೆ. ಅಪ್ಪ ಕೆಲಸ ಕಳ್ಕೊಂಡಿದ್ರು, ಕೆಲಸ ಇಲ್ಲದೆ ಜೀವನ ನಡ್ಸೋಕ್ ತುಂಬಾ ಕಷ್ಟ ಆಗ್ತಾ ಇತ್ತು. ನಾನು ಟ್ರೈ ಮಾಡಿದೆ, ಸದ್ಯ ಕೆಲಸ ಸಿಕ್ಬಿಡ್ತು. ಏನು ಅಂತ ಬಿಡಿಸಿ ಹೇಳಮ್ಮ. ನನ್ ಬಾಯ್ ಫ್ರೆಂಡು ಬೋರೇಶ ಅಂತ ಇದ್ದಾನೆ. ಆಕ್ಚುಲಿ ಅವ್ನು ನನ್ನ ಲವರು. ನನಗೆ ಹೇಳಿದ್ದು, ಈಗಿನ ಕಾಲದಲ್ಲಿ ಇಬ್ರು ದುಡಿಬೇಕು, ನನಗೇನೋ ಕೆಲಸ ಇದೆ, ನೀನು ಕೆಲಸ ಹುಡ್ಕೋ ಅಂತ. ಕೆಲಸ ಸಿಕ್ತಲ್ಲ, ಮುಂದಿನ ವಾರನೇ ನನ್ನ ಮದ್ವೆ. ಬೇಗ ಮದುವೆನೂ ಫಿಕ್ಸ್ ಆಗೋಯ್ತಾ? ಆದ್ರೆ ನೀವಿಲ್ದೆ ಮದ್ವೆ ಹೇಗಾಗಕ್ ಸಾಧ್ಯ? ನಾವು ಅಲ್ಲಿ ಬಂದು ಏನ್ ಮಾಡೋದಿದೆ? ಮನೆ ಕಂಬ ತೋರಣ ಕಟ್ಟೋರು ಯಾರು? ನೀವಿಬ್ರೇ ತಾನೇ ಅಣ್ಣಂದ್ರೆ.